Hi and welcome back to Octane Automotive. So ಇವತ್ತು ನಾವು ಕರ್ನಾಟಕಸ್ ಲಾರ್ಜೆಸ್ಟ್ ಟಿವಿ ಎಕ್ಸ್ಪೋಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಹತ್ರ ಮಹೇಂದ್ರ ಅವ್ರದ್ದು ಒಂದು BE6 ಫಾರ್ಮುಲಾ ಎಡಿಷನ್ ಇದೆ. BE6ಗೂ ಫಾರ್ಮುಲಾ ಇ ಎಡಿಷನ್ಗೂ ಏನೋ ಡಿಫರೆನ್ಸ್ ಅಂತ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇದರ ಒಂದು ಕೀ ಬಗ್ಗೆ ಹೇಳೋದಾದ್ರೆ, ಸೊ ಒಂದು ಆರೆಂಜ್ ಆಕ್ಸೆಂಟ್ ಜೊತೆಗೆ ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಅಲ್ಲಿ ಇದರ ಒಂದು ಕೀ ಸಿಗುತ್ತೆ. ಇದರಲ್ಲಿ ನಿಮಗೆ ಎರಡು ಮಾಡೆಲ್ ಬರುತ್ತೆ. ಒಂದು ಫಾರ್ಮುಲಾ E2 ಅಂತ, ಇನ್ನೊಂದು ಫಾರ್ಮುಲಾ E3 ಅಂತ. ಸೊ ಇದು ಬಂದು ಫಾರ್ಮುಲಾ E3 ಫ್ರಂಟ್ ಫೇಸ್ ಅಲ್ಲಿ ಬರೋದಾದ್ರೆ ಕಂಪ್ಲೀಟ್ಲಿ ಚೇಂಜ್. BE6 ಗಿಂತ ಒಂದು ಕಂಪ್ಲೀಟ್ಲಿ ಚೇಂಜ್ ಫ್ರಂಟ್ ಫೇಸ್ ಇದೆ. ಮಾಡೆಲಿನ ಸ್ಪೆಷಾಲಿಟಿ ಏನಂದ್ರೆ ಇದು ಬಂದು ಫಾರ್ಮುಲಾ ಏನು ಫಾರ್ಮುಲಾ ಅವರು ಡಿಸೈನ್ ಮಾಡ್ತಾರಲ್ಲ F1 ಕಾರ್ಸ್ ಗಳೆಲ್ಲ, ಅವರೇ ಬಂದು ಖುದ್ದಾಗಿ ಇದಕ್ಕೆ ಈ ಕಾರ್ನು ಒಂದು ಡಿಸೈನ್ ಮಾಡಿರುವಂತದ್ದು. ಸೊ ಫ್ರಂಟ್ ಫೇಸ್ ಅಲ್ಲಿ ಒಂದು ಅಗ್ರೆಸಿವ್ ಬೋಲ್ಡ್ ಡಿಸೈನ್ ಜೊತೆಗೆ ಒಂದು ಗ್ರಾಫಿಕ್ಸ್ ಸ್ಟಿಕರಿಂಗ್ ಕೂಡ ಕೊಟ್ಟಿದ್ದಾರೆ ವಿತ್ BE ಲೋಗೋ ಅಂಡ್ ಬ್ಲಾಕ್ ಇನ್ಸರ್ಟ್ಸ್. ಇದರಲ್ಲಿ ನಿಮಗೆ 4 ಕಲರ್ ಸಿಗುತ್ತೆ: ಆರೆಂಜ್, ಬ್ಲಾಕ್, ರೆಡ್ ಅಂಡ್ ವೈಟ್. ಸೊ ಫ್ರಂಟ್ಲಿ ಕಂಪ್ಲೀಟ್ LED ಸೆಟಪ್ಸ್, ರೌಂಡ್ ಸೈಜ್ LED ಅಂಡ್ ಲಿಫ್ಟ್ ಅಪ್ ಬಂಪರ್ ಸಿಗುತ್ತೆ ಫಾರ್ ಬೆಟರ್ ಗ್ರೌಂಡ್ ಕ್ಲಿಯರೆನ್ಸ್. ಸೊ ಸೈಡ್ಸ್ ಅಲ್ಲಿ ಬರೋದಾದ್ರೆ ನಿಮಗೆ ಒಂದು ನಾರ್ಮಲ್ BE6 ಅಲ್ಲಿ 19 ಇಂಚಸ್ ಅಲಾಯ್ ವೀಲ್ ಸಿಗುತ್ತೆ. ಇದರಲ್ಲಿ ನಿಮಗೆ 20 ಇಂಚಸ್ ಅಲಾಯ್ ಸಿಗುತ್ತೆ ಅಂಡ್ ಒಂದು ಡಿಫರೆಂಟ್ ಸೈಜ್ ಏರೋ ಡಿಸೈನ್ ಅಲ್ಲಿ ಅಲಾಯ್ ಸಿಗುತ್ತೆ ಅಂಡ್ ಆರೆಂಜ್ ಬ್ರೇಕ್ ಕ್ಯಾಲಿಪರ್ಸ್. 4 ಕೂಡ ಡಿಸ್ಕ್ ಬ್ರೇಕ್ಸ್ ಆಗಿರುತ್ತೆ. ಸೈಡ್ಸ್ ಅಲ್ಲೂ ಕೂಡ ನಿಮಗೆ ಗ್ರಾಫಿಕ್ಸ್ ಸಿಗುತ್ತೆ ಅಂಡ್ ಒಂದು ಕ್ರೇಜಿ ಬೋಲ್ಡ್ ಡಿಸೈನ್ ಅಂತ ಹೇಳ್ಬೋದು. ಸೈಡ್ ಅಲ್ಲೂ ಅಷ್ಟೇ ಒಂದು ಅಗ್ರೆಸಿವ್ ಆಗಿದೆ. ಫುಟ್ ಸ್ಟೆಪ್ ಹತ್ರ ಒಂದು ಡಿಸೈನ್ ಆಗಿರ್ಬೋದು ಇನ್ಗ್ಲೋ ಪ್ಲಾಟ್ಫಾರ್ಮ್ ಅಲ್ಲಿ ಬಿಲ್ಡ್ ಆಗಿರುತ್ತೆ. ಅಂಡ್ 999 ಕಸ್ಟಮರ್ಸ್ಗೆ ಇಲ್ಲೊಂದು 999 ಅಂತ ಒಂದು ಬ್ಯಾಡ್ಜಿಂಗ್ ಬರುತ್ತೆ. ಸೊ ಇದಿಷ್ಟು ಒಂದು ಸೈಟ್ಸ್ ಆಗಿತ್ತು. ಆಟೋ ಫೋಲ್ಡ್ ORVMs ಅಲ್ಲೇ ಇಂಡಿಕೇಟರ್ಸ್ ಅಂಡ್ ಫಾರ್ಮುಲಾ ಈ ಬ್ಯಾಡ್ಜಿಂಗ್ ಅಲ್ಲಿ ಸಿಗುತ್ತೆ. ಹಿಂದೆ ಬರೋದಾದ್ರೆ ನಿಮಗೆ ಒಂದು ಲಿಪ್ ಸ್ಪಾಯ್ಲರ್ ಸಿಗುತ್ತೆ, ಒಂದು ರೂಫ್ ಸ್ಪಾಯ್ಲರ್ ಕೂಡ ಸಿಗುತ್ತೆ ಇಂಟಿಗ್ರೇಟೆಡ್ ಟು ದಿ ರೂಫ್. ಅಂಡ್ BE6 ಫಾರ್ಮುಲಾ ಇ ಅನ್ನೋ ಒಂದು ಬ್ಯಾಡ್ಜಿಂಗ್ ಇಲ್ಲಿ ಸಿಗುತ್ತೆ ವಿತ್ ದಿ ಮಹೇಂದ್ರ ಇನ್ಫಿನಿಟಿ ಲೋಗೋ. ಸೊ ಯಾವುದೇ ತರ ಎಲೆಕ್ಟ್ರಿಕ್ ಟೇಲ್ ಗೇಟ್ ಇದರಲ್ಲಿ ಕೊಟ್ಟಿಲ್ಲ, ಒಂದು ಡ್ರಾಬ್ಯಾಕ್. ಸೊ ದೇ ಹ್ಯಾವ್ ನಾಟ್ ಗಿವನ್ ಇಟ್. ಇದರಲ್ಲಿ ನಿಮಗೆ 465 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ನೋಡ್ತಾ ಇರ್ಬೋದು ಡಿಸೆಂಟ್ ಸೈಜ್ ಬೂಟ್ ಸ್ಪೇಸ್. ಸೊ ಇಲ್ಲಿ ಒಂದು ಫುಲ್ ಸ್ಟ್ರಾಪ್ ಕೊಟ್ಟಿದ್ದಾರೆ ಟು ಕ್ಲೋಸ್. ವೆರಿ ಈಸಿ ಟು ಕ್ಲೋಸ್, ಬಟ್ ಅಟ್ ದಿಸ್ ಪ್ರೈಸ್ ಪಾಯಿಂಟ್ ದೇ ಶುಡ್ ಹ್ಯಾವ್ ಗಿವನ್ ಆನ್ ಎಲೆಕ್ಟ್ರಿಕ್ ಟೇಲ್ ಗೇಟ್. ಈಗ ವಿತೌಟ್ ಎನಿ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದಿ ಇಂಟೀರಿಯರ್. ಸೊ ಇಂಟೀರಿಯರ್ ವೈಸ್ ಹೇಳೋಕ್ಕಾದ್ರೆ ಒಂದು ಕಂಪ್ಲೀಟ್ಲಿ ಬ್ಲಾಕ್ಡ್ ಔಟ್ ಇಂಟೀರಿಯರ್ ಸಿಗುತ್ತೆ. ಜೊತೆಗೆ ಒಂದು ಆರೆಂಜ್ ಆಕ್ಸೆಂಟ್ ಜೊತೆಗೆ ಸೀಟಲ್ಲೂ ಸ್ಟಿಚಿಂಗ್ ಸಿಗುತ್ತೆ. ಅಂಡ್ ಈ ಡೋರ್ ಬೆಲ್ಟ್ಸ್ ಗಳೇನಿದ್ದೀರಾ, ಇಟ್ಸ್ ವೆರಿ ವೆರಿ ಸ್ಪೆಷಲ್. ನಿಮ್ಗೆ ಯಾವುದೇ ಆದಂತ ಒಂದು ಡೋರ್ ಹ್ಯಾಂಡಲ್ ಸಿಗಲ್ಲ, ಒಂದು ಫುಲ್ ಸ್ಟ್ರಾಪ್ ಸಿಗುತ್ತೆ. ಇಟ್ಸ್ ವೆರಿ ಅಟ್ರಾಕ್ಟಿವ್ ಅಂಡ್ ಇಟ್ ಇಸ್ ವೆರಿ ಪ್ರೀಮಿಯಂ ಫೀಲ್ ಕೊಡುತ್ತೆ. ಒಂದು ಡಿಫ್ರೆಂಟ್ ಕಾರ್ ವೈಬ್ಸ್ ಕೊಡುತ್ತೆ. ಇದು ಕೂಡ ಒಂದು ಆರೆಂಜ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಬ್ಲಾಕ್ ಔಟ್ ರೂಫ್ ಅಂಡ್ ವಿತ್ ದಿ ಸ್ಕೈ ರೂಫ್ ಲೈಟಿಂಗ್ಸ್, ಸ್ಪೆಷಲಿ ಇನ್ ಮಹೇಂದ್ರ ಕಾರ್ಸ್. ಸೊ ಸೀಟ್ ವಿಷಯ ಹೇಳೋದಾದ್ರೆ ಇಲ್ಲಿ ನಿಮಗೆ ಒಂದು ಸೆಂಟರ್ ಆಮ್ರೆಸ್ ಸಿಗುತ್ತೆ. ಸೀಟಿಂಗ್ ಕಂಫರ್ಟ್ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಸೀಟು ಅಪ್ರೈಟ್ ಆಗಿ ಇದೆ. ಅಂಡರ್ ಥೈ ಸಪೋರ್ಟ್ ಅಂಡ್ ದಿ ಲೆಗ್ ರೂಮ್ ಎವ್ರಿಥಿಂಗ್ ಇಸ್ ಫೈನ್. ಈವನ್ ದಿ ನೀ ರೂಮ್ ಇಸ್ ವೆರಿ ವೆರಿ ಗುಡ್. ಬಟ್ ಈ ಒಂದು ಸೀಟ್ ಸ್ವಲ್ಪ ಅಪ್ರೈಟ್ ಆಗಿದೆ. ಇಫ್ ಇಟ್ ವುಡ್ ರಿಕ್ಲೈನ್ ಲಿಟಲ್ ಬಿಟ್ ಇಟ್ ವುಡ್ ಹ್ಯಾವ್ ಬೀನ್ ಗ್ರೇಟ್. ಅಂಡ್ ಇಲ್ಲಿ ಇದರ ಒಂದು LED ಕ್ಯಾಬಿನ್ ಲೈಟ್ಸ್ ಗಳು ಸಿಗುತ್ತೆ. AC vents are placed over here with very attractive design. ಒಂದು ಡಿಫ್ರೆಂಟ್ ಸ್ಟೈಲ್ ಅಂತ ಹೇಳ್ಬೋದು ಈ ಒಂದು ಡಿಸೈನ್. ಇಲ್ಲಿ ಈವನ್ ದ ಸ್ವಿಚಸ್ ಆಫ್ ದಿ ವಿಂಡೋ ಸ್ವಲ್ಪ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಯಾವುದೇ ಒಂದು ಬೇರೆ ಕಾರ್ಗಳಲ್ಲಿ ನೋಡೋಕ್ಕೂ ಇಲ್ಲಿ ಈ ಕಾರ್ಗೂ ಸ್ವಲ್ಪ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಆಲ್ ಓವರ್ ಸ್ಪೀಕರ್ಸ್ ಕಡೆ ಆರೆಂಜ್ ಆಕ್ಸೆಂಟ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಈಗ ರಿಯರ್ ಸೀಟ್ ಡನ್. ಈಗ ಫ್ರಂಟ್ ಸೀಟ್ಸ್ ಹೋಗೋಣ, ಲೆಟ್ಸ್ ಗೋ. ಸೊ ಕಮ್ಮಿಂಗ್ ಟು ದಿ ಇಂಟೀರಿಯರ್, ಫ್ರಂಟ್ ಸೀಟ್ಸ್ ಬರೋದಾದ್ರೆ ಫಸ್ಟ್ ಆಫ್ ಆಲ್ ನಾನು ನೋಟಿಸ್ ಮಾಡಿದಂತ ಒಂದು ಮೇಜರ್ ಡ್ರಾಬ್ಯಾಕ್ ಏನಂತ ಹೇಳೋದಾದ್ರೆ, ಯಾವುದೇ ತರ ಎಲೆಕ್ಟ್ರಿಕ್ ಸೀಟ್ಸ್ ಇದ್ರಲ್ಲಿ ಕೊಟ್ಟಿಲ್ಲ, ಪವರ್ ಅಡ್ಜಸ್ಟಬಲ್ ಸೀಟ್ಸ್ ಕೊಟ್ಟಿಲ್ಲ. ಇಟ್ಸ್ ಅ ಡ್ರಾಬ್ಯಾಕ್. ಯು ಆರ್ ಪೇಯಿಂಗ್ ಸೋ ಮಚ್ ಅಂಡ್ ಯು ಆರ್ ನಾಟ್ ಗೆಟಿಂಗ್ ದಿಸ್. ಇಟ್ಸ್ ನಾಟ್ ಗುಡ್. ಇನ್ನೊಂದೊಂದು ಮೈನರ್ ಡಿಫ್ರೆನ್ಸ್ ಒಂದು ನಾರ್ಮಲ್ BE6ಗೂ ಇದಕ್ಕೂ ಏನಂದ್ರೆ ಇದರ ಸ್ಟಾರ್ಟ್ ಸ್ಟಾಪ್ ಸ್ವಿಚ್ಗೆ ಇಲ್ಲೊಂದು ಕ್ಲೋಸರ್ ಬಟನ್ ಕೊಟ್ಟಿದ್ದಾರೆ, ಸೇಮ್ ಲೈಕ್ ದಿ ಲ್ಯಾಂಬೋರ್ಗಿನಿ ಉರುಸ್. ಸೊ ಸ್ಟಾರ್ಟ್ ಸ್ಟಾಪ್ ಇಲ್ಲಿದೆ ಅಂಡ್ ನೋಡ್ಬೋದು ಹೌ ದ ಡಿಸ್ಪ್ಲೇ ಇಸ್. ಅಂಡ್ ಇದರಲ್ಲಿ ನಿಮಗೆ ಒಂದು ಇಫ್ ಯು ಕ್ಯಾನ್ ಹಿಯರ್ ಆಚೆ ನಾಯ್ಸ್ ಕಟ್ ಆನ್ ಆಯ್ತು, ಒಂದು ನಾಯ್ಸ್ ರಿಡಕ್ಷನ್ ಆದಂತ ಒಂದು ಗ್ಲಾಸ್ ಗಳು ಕೊಟ್ಟಿದ್ದಾರೆ. ಆಲ್ 4 ವಿಂಡೋಸ್ ಆರ್ ಲೈಕ್ ದಟ್. 12.3 ಇಂಚಸ್ ಎರಡು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ, ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂಡ್ ದಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್. 16 ಹರ್ಮನ್ ಕಾರ್ಡನ್ ಸ್ಪೀಕರ್ಸ್ ಈ ಒಂದು ಫಾರ್ಮುಲಾ ಈ ಎಡಿಷನ್ ಸಿಗುತ್ತೆ. ನಾರ್ಮಲ್ BE6 ವೇರಿಯಂಟ್ ಗಳಲ್ಲೂ ಸಿಗುತ್ತೆ. ಸೊ ಟು ಟಾಕ್ ಅಬೌಟ್ ದಿ ಇಂಟೀರಿಯರ್ ಕ್ವಾಲಿಟಿ ಅಂಡ್ ದಿ ಫಿಟ್ ಅಂಡ್ ಫಿನಿಶ್, ತುಂಬಾನೇ ಪ್ರೀಮಿಯಂ ಆಗಿದೆ. ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಸಾಫ್ಟ್ ಟಚ್ ಇದೆ, ಅಂಡ್ ಒಂದು ಕಾರ್ಬನ್ ಫೈಬರ್ ಆಕ್ಸೆಂಟ್ ಜೊತೆ ಇದೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಫಾರ್ಮುಲಾ ಇ ಅನ್ನೋ ಒಂದು ಎಂಬ್ರಾಯ್ಡ್ರಿ ಇಲ್ಲಿ ಮಾಡಿದ್ದಾರೆ. ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಒಂದು ಸಾಫ್ಟ್ ಟಚ್ ಫಿನಿಶ್ ಅಲ್ಲಿ ಇದೆ. ಸೊ ಇಟ್ ಫೀಲ್ಸ್ ವೆರಿ ಪ್ರೀಮಿಯಂ. ಅಂಡ್ ಇವನ್ ದಿ AC ವೆಂಟ್ಸ್ ಆರ್ ಡನ್ ಇನ್ ಸಚ್ ಅ ವೇ ದಟ್ ಒಂದು ಕನೆಕ್ಟೆಡ್ ಫೀಲ್ ಕೊಡುತ್ತೆ. ಅಂಡ್ ಎಸ್ಪೆಷಲಿ ಈ ಒಂದಂತೂ ಸೇಮ್ ನಿಮ್ಗೆ ಒಂದು ಏರ್ ಕ್ರಾಫ್ಟ್ ಕಾಕ್ಪಿಟ್ ತರಾನೇ ಸಿಗುತ್ತೆ. ಯಾಕೆಂದ್ರೆ ಇಲ್ಲಿ ಪ್ಲೇಸ್ ಮಾಡಿರುವಂತ ಈ ಬಟನ್ಸ್ ಗಳು, ಹೆಜಾರ್ಡ್ ಸ್ವಿಚ್ ಅಂಡ್ ಈ ಬ್ಲೈಂಡ್ ಕ್ಲೋಸ್ ಮಾಡಕ್ ಮಾಡಿರೋಂಥದ್ದು,
ಒಂದು ಗೇರ್ ನಾಬ್ ಸ್ಟೈಲ್ ತುಂಬಾನೇ ಪ್ರೀಮಿಯಂ ಆಗಿದೆ. ಆ ಏರ್ ಕ್ರಾಫ್ಟ್ ಗಳಲ್ಲಿ ಏನಿರುತ್ತೆ ಹಾಗೆ ಇದೆ. ಸೊ ಇಲ್ಲಿ ನಿಮ್ಗೆ B6 ಫಾರ್ಮುಲಾ ಎಡಿಷನ್ ಅಂತ ಒಂದು FIA ಅವರಿಂದ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಲ್ಲಿ ಸಿಗುತ್ತೆ, ಒಂದು ಕಪ್ ಹೋಲ್ಡರ್ ಇದೆ ಅಂಡ್ ಒಂದು ಟ್ರೀ ಡಯಲ್ ಇಲ್ಲಿ ನಿಮ್ಗೆ ಸಿಗುತ್ತೆ ಇದನ್ನ ಕಂಟ್ರೋಲ್ ಮಾಡಕ್ಕೆ. ಒಂದು ಸೆಂಟರ್ ಆಮ್ರೆಸ್ ಜೊತೆಗೆ ಕೂಲ್ಡ್ ಸ್ಟೋರೇಜ್ ಸ್ಪೇಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ವೆರಿ ಪ್ರೀಮಿಯಂ ಫಿಟ್ ಅಂಡ್ ಫಿನಿಶ್, ಜೆನ್ಯೂನ್ಲಿ ಟಾಕಿಂಗ್ ತುಂಬಾನೇ ಪ್ರೀಮಿಯಂ ಆಗಿದೆ. ಎದರ್ ಸ್ಟೇರಿಂಗ್ ವೀಲ್ ಸಿಗುತ್ತೆ ಅಂಡ್ BE ಇಲ್ಯುಮಿನೇಟೆಡ್ ಲೋಗೋ. ಸೊ ವೆರಿ ಪ್ರೀಮಿಯಂ ಫೀಲ್. ಒಂದು ಸ್ಪೆಸಿಫಿಕೇಶನ್ ಹೇಳೋದಾದ್ರೆ ಇದರಲ್ಲಿ ನಿಮಗೆ 282 BHP ಅಂಡ್ 320 Nm ಆಫ್ ಟಾರ್ಕ್ ಸಿಗುತ್ತೆ. ವೆರಿ ಪವರ್ಫುಲ್. ಒಂದು ಬ್ಯಾಟರಿ ಪ್ಯಾಕ್ ಬಗ್ಗೆ ಹೇಳೋದಾದ್ರೆ ಫಾರ್ಮುಲಾ E ಎಡಿಷನ್ ಅಲ್ಲಿ ನಿಮಗೆ 79 ಕಿಲೋವ್ಯಾಟ್ ಮಾತ್ರ ಸಿಗುವಂತದ್ದು. ಬಟ್ ನಾರ್ಮಲ್ BE6 ಅಲ್ಲಿ ನಿಮಗೆ 59 ಕಿಲೋವ್ಯಾಟ್ ಮತ್ತೆ 79 ಕಿಲೋವ್ಯಾಟ್ ಎರಡು ಆಪ್ಷನ್ ಇದೆ ಅಂಡ್ ಪವರ್ ಕೂಡ ಡಿಫ್ರೆನ್ಸ್ ಆಗುತ್ತೆ ಈ ಬ್ಯಾಟರಿ ಕೆಪಾಸಿಟಿಗೂ. ಸೊ 79 ಕಿಲೋವ್ಯಾಟ್ ಒಂದೇ ಆಪ್ಷನ್ ಈ ಒಂದು ಫಾರ್ಮುಲಾ E ಎಡಿಷನ್ ಇಲ್ಲ ಇರೋದು. 0 to 100 ಹತ್ರ 6.7 ಸೆಕೆಂಡ್ಸ್ ಅಲ್ಲಿ ಹೋಗುತ್ತೆ. ಸೊ ಇಲ್ಲಿ ನಾವು ಈ ಕರ್ನಾಟಕ ಲಾರ್ಜೆಸ್ಟ್ EV ಎಕ್ಸ್ಪೋ ಅನ್ನೋ ಒಂದು ಕಡೆ ಬಂದಿದ್ವಿ. ಇಲ್ಲಿ ನಮಗೆ ಇಂಡಿಯಾ ಗ್ಯಾರೇಜ್ ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಈ ಒಂದು ಕಾರ್ನ ರಿವ್ಯೂ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಥ್ಯಾಂಕ್ಸ್ ಟು ದೆಮ್ ಆಲ್ಸೋ. ಪ್ಲೀಸ್ ಕಾಂಟ್ಯಾಕ್ಟ್ ದೆಮ್ ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್ ರಿಲೇಟೆಡ್ ಟು ದಿ B6 ಆರ್ ಅದರ್ ಮಹೇಂದ್ರ ಕಾರ್ಸ್. ಸೊ ಈ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ಬೇಕಾಗಿದ್ದು ಇಷ್ಟೇ. ಇದರ ಒಂದು ಡ್ರೈವ್ ರಿವ್ಯೂ ನಾವು ನಮ್ಮ ಮೈಸೂರು ಶೋರೂಮ್ ಅಲ್ಲಿ ಈಸ್ಕೊಂಡು ಮಾಡೋಣ. ಈ ವಿಡಿಯೋಲಿ ನಿಮ್ಗೆ ಒಂದು ಸ್ಪೆಸಿಫಿಕೇಶನ್ಸ್ ಮತ್ತೆ ಫೀಚರ್ಸ್ ನ ತಿಳಿಸ್ಕೊಡ್ಬೇಕಾಗಿತ್ತು ಹೌ ಫಾರ್ಮುಲಾ E ಇಸ್ ಅಂತ. ಬಿಕಾಸ್ ಎಲ್ಲ ಕಡೆ ಈ ಕಾರ್ ಅವೈಲೇಬಲ್ ಇರಲ್ಲ. ನಾರ್ಮಲ್ B6 ಇರುತ್ತೆ, ಈ ಎಡಿಷನ್ ಸ್ವಲ್ಪ ಕಡಿಮೆನೆ. ಆದ್ರಿಂದ ಒಂದು ತಿಳಿಸ್ಕೊಡಕ್ಕಾಗಿ ಈ ವಿಡಿಯೋನ ಮಾಡಿದೆ. ಇಲ್ಲಿವರೆಗೂ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂಡ್ ಕಮೆಂಟ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು.